ನಮಸ್ಕಾರ ಸ್ನೇಹಿತರೆ, ರಾಮಾಯಣ ಯುದ್ಧದಲ್ಲಿ ಬರುವಂಥ ಕುಂಭಕರ್ಣನ ಪಾತ್ರ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆ ಕುಂಭಕರ್ಣನನ್ನ ಬಲಿಷ್ಠವಾದ ರಾಕ್ಷಸ ಅಂತ ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ. ನಿಜವಾಗಿಯೂ ಕುಂಭಕರ್ಣ ಬಲಿಷ್ಠವಾದ ರಾಕ್ಷಸನಾಗಿದ್ನ? ಆ ಯುದ್ಧದಲ್ಲಿ ಭಾಗವಹಿಸಿದಂಥ ಕುಂಭಕರ್ಣನಿಗೆ ರಾವಣನ ತಂದೆ ಜನ್ಮವನ್ನ ನೀಡಲಿಲ್ಲ. ಆ ಕುಂಭಕರ್ಣನನ್ನ ರಾವಣನ ತಂದೆ ನಿರ್ಮಿಸಿದನು. ಅದೇ ರೀತಿ ಯುದ್ಧ ನಡೆಯುವ ಸಮಯದಲ್ಲಿ ಕುಂಭಕರ್ಣನು ಆ ಯುದ್ಧದಲ್ಲಿ ಪಾಲ್ಗೊಂಡಾಗ ಮೊದಲಿಗೆ ಅನೇಕ ವಾನರರು ಆ ಕುಂಭಕರ್ಣನ ಕಾಲ್ನಡಿಗೆ ಬಿದ್ದು ಸತ್ತೋದರು. ಇದನ್ನು ನೋಡಿದಂತ ಹಿಂದುಳಿದ ವಾನರರು ಹೆದರಿ ಹಿಂದೆ ಓಡ್ತಿರ್ಬೇಕಾದ್ರೆ ರಾವಣನ ಸಹೋದರನಾದಂತ ವಿಭೀಷಣನು ರಾಮ ಮತ್ತು ರಾಮನ ಸೈನ್ಯಕ್ಕೆ ಒಂದು ಮಾತನ್ನ ಹೇಳ್ತಾನೆ. ಇದು ಒಂದು ಯಂತ್ರ ಅನ್ನುವ ಸತ್ಯ ವಾನರರಿಗೆ ತಿಳಿಯುವುದರಿಂದ ಅವರಲ್ಲಿರುವ ಭಯವು ಹೋಗುತ್ತೆ ಅಂತ ಹೇಳ್ತಾರೆ. ಇದು ಒಂದು ಯಂತ್ರ ಅಂತ ಯಾಕೆ ಹೇಳಿದ್ರು? ನಿಜವಾಗಿಯೂ ಕುಂಭಕರ್ಣ ರಾಕ್ಷಸನಲ್ವಾ? ಅದೇ ರೀತಿ ಹನುಮಂತ ಮತ್ತು ಹನುಮಂತನ ಸೈನ್ಯ ನಿಜವಾಗಿಯೂ ಅದೊಂದು ಕೋತಿಗಳ ಸೈನ್ಯವಾಗಿತ್ತ? ಇಲ್ಲ ಹನುಮಂತನ ಹಿಂದೆ ಬೇರೆದೇ ಒಂದು ಕಥೆ ಇದೆಯಾ? ಇಂಥ ಅನೇಕ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಯುದ್ಧದಲ್ಲಿ ಪಾಲ್ಗೊಂಡಂತ ಕುಂಭಕರ್ಣನು ಅವನು ಕುಂಭಕರ್ಣನಾಗಿಲ್ಲ, ಅವನೊಬ್ಬ ರೋಬೋಟ್ ಆಗಿದ್ದ. ಅವನು ರೋಬೋಟ್ ಆಗಿದ್ದ ಅಂದ ಮೇಲೆ ಕುಂಭಕರ್ಣನಿಗೆ ವಜ್ರಮಾಲೆ ಜೊತೆ ಮದುವೆ ಆಗಿದ್ದು, ಕುಂಭ ನಿಕುಂಭ ಅನ್ನುವ ಮಕ್ಕಳನ್ನ ಪಡೆದದ್ದು, ಆ ಕುಂಭ ನಿಕುಂಭ ಅನ್ನುವ ಮಕ್ಕಳನ್ನ ಹನುಮಂತ ಕೊಂದಿದ್ದು, ಇದೆಲ್ಲ ಸುಳ್ಳ ಅಂತ ಹೇಳೋದಾದ್ರೆ ಇದು ಯಾವುದೂ ಕೂಡ ಸುಳ್ಳಲ್ಲ, ಇದು ಕೂಡ ಸತ್ಯವೇ. ಇದು ಕೂಡ ಸತ್ಯ ಅನ್ನೋದಾದ್ರೆ ರೋಬೋಟ್ ಹೇಗೆ ಮದುವೆ ಆಗ್ಲಿಕ್ಕೆ ಸಾಧ್ಯ, ರೋಬೋಟ್ ಹೇಗೆ ಮಕ್ಕಳನ್ನ ಪಡೆಯೋಕೆ ಸಾಧ್ಯ ಅನ್ನೋ ಯೋಚನೆ ನಮ್ಮಲ್ಲಿ ಬರುತ್ತೆ. ನಮ್ಮ ಪೂರ್ವಜರು ಟೆಕ್ನಿಕಲ್ ಅಲ್ಲಿ ಎಷ್ಟು ಮುಂದೆ ಇದ್ರಂದ್ರೆ ನಾವು ಹೀಗೆ ಇರುವುದು ಅದರಲ್ಲಿ ಕೇವಲ 10-15% ಮಾತ್ರ. ನಾವು ಅವತಾರ್ ಚಲನಚಿತ್ರದಲ್ಲಾಗಿರ್ಬೋದು, ಅನೇಕ ಇಂಗ್ಲಿಷ್ ಚಲನಚಿತ್ರದಾಗಿರ್ಬೋದು, ಈ ಅನೇಕ ಚಿತ್ರಗಳಲ್ಲಿ ಮಾನವನು ಆಪರೇಟ್ ಮಾಡುವಂತ ರೋಬೋಟ್ಗಳನ್ನ ನಾವೆಲ್ಲ ನೋಡಿದ್ದೇವೆ. ಇನ್ನೂ ಸರಳ ರೀತಿಯಲ್ಲಿ ಅರ್ಥವಾಗುವಂತೆ ಹೇಳೋದಾದ್ರೆ ಒಂದು ರೋಬೋಟವನ್ನ ಸೃಷ್ಟಿ ಮಾಡ್ತಾರೆ. ಆ ರೋಬೋಟವನ್ನು ಆಪರೇಟ್ ಮಾಡಕ್ಕೆ ಅದರೊಳಗೆ ಒಬ್ಬ ಮನುಷ್ಯ ಇರಲೇಬೇಕು. ಈ ರೀತಿಯಾದಂತ ತಂತ್ರಜ್ಞಾನ, ಇದೇ ರೀತಿ ತಂತ್ರಜ್ಞಾನವನ್ನೇ ರಾವಣನು ಆ ಯುದ್ಧದಲ್ಲಿ ಪ್ರಯೋಗ ಮಾಡಿದ್ರು. ಇಲ್ಲಿ ಎರಡು ವಿಚಾರವನ್ನ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಆ ಕುಂಭಕರ್ಣ ಅಂತ ಇದ್ದ ಪಾತ್ರ ಅದು ನಿಜವಾದ ಪಾತ್ರವೇ? ಆ ಪಾತ್ರಕ್ಕೆ ಮದುವೆ ಆಗಿದ್ದು ನಿಜ, ಇಬ್ಬರು ಮಕ್ಕಳನ್ನು ಪಡೆದದ್ದು ನಿಜ, ಆ ಮಕ್ಕಳನ್ನ ಹನುಮಂತ ಕೊಂದಿದ್ದು ನಿಜ. ಆದ್ರೆ ಆ ಯುದ್ಧದಲ್ಲಿ ಕುಂಭಕರ್ಣ ಅನ್ನೋ ರಾಕ್ಷಸ ಭಾಗವಹಿಸಿದ್ದ ಅಂತ ನಾವು ಏನ್ ತಿಳ್ಕೊಂಡಿದೀವಿ, ಅದು ಕುಂಭಕರ್ಣ ಅನ್ನೋದು ರಾಕ್ಷಸವಲ್ಲ. ಕುಂಭಕರ್ಣ ಅನ್ನೋದು ಅದೊಂದು ರೋಬೋಟವಾಗಿತ್ತು. ಆ ರೋಬೋಟವನ್ನು ಅವರು ಆಗ್ಲೇ ಸೃಷ್ಟಿ ಮಾಡಿದ್ರು. ಆ ಸೃಷ್ಟಿ ಮಾಡಿದಂತ ರೋಬೋಟ್ಗೂ ಕೂಡ ಕುಂಭಕರ್ಣ ಅನ್ನುವ ಹೆಸರನ್ನೇ ಇಟ್ಟಿದ್ರು. ರಾವಣನ ಸಹೋದರನಾದಂತ ಕುಂಭಕರ್ಣನು ಆ ಕುಂಭಕರ್ಣ ಅನ್ನುವ ರೋಬೋಟವನ್ನ ಆಪರೇಟ್ ಮಾಡ್ತಿದ್ರು. ಆದ್ರೆ ಈ ರೀತಿಯಾದಂಥ ದೊಡ್ಡದಂತ ರೋಬೋಟವನ್ನ ಕಂಡುಹಿಡಿದು ಈ ರೀತಿ ಇದನ್ನ ಹೇಳಿದ್ರೆ ನಮ್ಮ ಜನರಿಗೆ ಸರಳವಾಗಿ ಅರ್ಥವಾಗಲ್ಲ ಅನ್ನೋ ರೀತಿಯಲ್ಲಿ ಅದೊಂದು ರಾಕ್ಷಸ ಅನ್ನುವ ರೀತಿಯಲ್ಲಿ ಅದನ್ನ ತಿಳಿಸ ಬಂದ್ರು. ನಿಜವಾಗಿಯೂ ಕೂಡ ಆ ಯುದ್ಧದಲ್ಲಿ ಭಾಗವಹಿಸಿದಂತ ದೈತ್ಯ ಶಕ್ತಿಯನ್ನು ಹೊಂದಿರುವಂತ ರಾಕ್ಷಸ ಕುಂಭಕರ್ಣ ಅದು ರಾಕ್ಷಸವಾಗಿರಲ್ಲ, ಅದೊಂದು ರೋಬೋವಾಗಿತ್ತು. ಆ ರೋಬೋವನ್ನ ರಾವಣನ ತಂದೆ ಅದನ್ನ ನಿರ್ಮಿಸಿದ್ರು. ಕುಂಭಕರ್ಣ 6 ತಿಂಗಳು ಮಲಗ್ತಿದ್ದ ಅನ್ನೋ ಒಂದು ವಿಚಾರ ಬರುತ್ತೆ. ಕುಂಭಕರ್ಣ 6 ತಿಂಗಳು ನಿಜವಾಗೂ ಮಲಗ್ತಿರ್ಲಿಲ್ಲ. 6 ತಿಂಗಳು ಮಲಗ್ತಿದ್ದದ್ದು ಆ ರೋಬೋ. 6 ತಿಂಗಳು ಮಲಗಿದ ಸಮಯದಲ್ಲಿ ಆ ರೋಬೋಗೆ ಚಾರ್ಜ್ ಮಾಡುವಂತ ಕೆಲಸಗಳಾಗಿರ್ಬೋದು, ಅದಕ್ಕೆ ಫ್ಯೂಲ್ಗಳನ್ನು ತುಂಬಿಸುವಂತ ಕೆಲಸಗಳಾಗಿರ್ಬೋದು, ಈ ರೀತಿಯಂತ ಕಾರ್ಯಗಳು ನಡೀತಿತ್ತು. ಅದೊಂದು ರೋಬೋ ಆಗಿತ್ತು. ಅದಕ್ಕಾಗಿ ರಾವಣ ಕೂಡ ಆ ರೋಬೋವನ್ನ ತನಗೆ ಕಷ್ಟ ಅನ್ನಿಸುವ ಸಮಯದಲ್ಲಿ ಮಾತ್ರ ಆ ರೋಬೋವನ್ನ ಯುದ್ಧಕ್ಕೆ ಬಳಸ್ತಿದ್ರು. ನಂತರ ರಾಮನ ಬಾಣದಿಂದ ಕುಂಭಕರ್ಣ ಸತ್ತೋಗಿದ್ದು, ಕುಂಭಕರ್ಣ ಸಾಯುವ ಸಮಯದಲ್ಲಿ ಸಮುದ್ರದಲ್ಲಿ ಮುಳುಗಿ ಹೋಗುವ ಕುಂಭಕರ್ಣ ಅನ್ನೋ ರೋಬೋದ ಒಳಗೆ ಅದನ್ನು ಆಪರೇಟ್ ಮಾಡುತ್ತಿದ್ದಂತ ಕುಂಭಕರ್ಣ ಕೂಡ ಸತ್ತೋಗಿದ್ದು. ಈ ರೀತಿ ರೋಬೋ ಅನ್ನುವ ಕುಂಭಕರ್ಣನ ಅಂತ್ಯದ ಜೊತೆಗೆ ಆ ರೋಬೋವನ್ನು ಆಪರೇಟ್ ಮಾಡುತ್ತಿದ್ದಂತ ರಾವಣನ ಸಹೋದರ ಕುಂಭಕರ್ಣ ಅಂತ್ಯ ಕೂಡ ಆಯಿತು. ಇನ್ನು ಹನುಮಂತನ ವಿಚಾರಕ್ಕೆ ಬರೋದಾದ್ರೆ ವಾನರರು ಅಂತ ಹೇಳ್ತೇವೆ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ 4 ರೀತಿಯಾದಂತ ಆಶ್ರಮಗಳಿದೆ. ಬ್ರಹ್ಮಚಾರಿ, ಗೃಹಸ್ಥ, ವಾನರಸ್ಥ, ಸನ್ಯಾಸ, ಈ ರೀತಿ 4 ರೀತಿಯಾದಂತ ಆಶ್ರಮಗಳಿದೆ. ಇದರಲ್ಲಿ ವಾನರಸ್ಥ ಅಂದ್ರೆ ಅವರು ಅರಣ್ಯವಾಸಿಗಳು, ಅವರು ಅರಣ್ಯದಲ್ಲಿ ಇದ್ದು ಅವರ ಸಾಧನೆಯನ್ನು ಮಾಡುವವರು ಅಂತ ಅರ್ಥ. ನಿಜವಾಗಿಯೂ ಹನುಮಂತನ ಮುಖ ಕೋತಿಯ ಮುಖವಾಗಿರಲಿಲ್ಲ, ಇಲ್ಲ ಕೋತಿಯ ರೀತಿಯಲ್ಲಿ ಹನುಮಂತನ ಸೈನ್ಯ ಕೂಡ ಇರಲಿಲ್ಲ. ಅವರೆಲ್ಲ ವಾನರರೆಂದೇ ವನದಲ್ಲಿ ಇದ್ದು ಅರಣ್ಯದಲ್ಲಿದ್ದು ವಿಶೇಷವಾದಂತಹ ಸಾಧನೆಗಳನ್ನ ಮಾಡುವವರಂತ ಅರ್ಥ. ಇದರ ಬಗ್ಗೆ ಇನ್ನೊಂದು ರೀತಿಯಲ್ಲಿ ಹೇಳಿರುವ ಉಲ್ಲೇಖ ಕೂಡ ಇದೆ. ಅದೇನಂದ್ರೆ ಬಾಲ ಇರುವಂತ ಮಾನವರು ಅಂತಾನೆ ಹೇಳಿದ್ದಾರೆ. ಇದೇ ರೀತಿ ಅವರದೇ ಆದಂತ ಒಂದು ಪಂಗಡ ಇತ್ತು. ಅವ್ರು ಯಾರು ಕೂಡ ಕೋತಿಗಳು ಆಗಿರಲಿಲ್ಲ, ಅವರೆಲ್ಲರೂ ಕೂಡ ಮಾನವರೇ ಆಗಿದ್ರು ಅಂತ ಹೇಳಿದ್ದಾರೆ. ಆದ್ರೆ ಆಗಿನ ಕಾಲದಿಂದನೂ ಈ ವಿಚಾರಗಳು ಒಬ್ಬರಿಂದ ಇನ್ನೊಬ್ಬರಿಗೆ ಹೋಗುವಾಗ ಸ್ವಲ್ಪ ಮಾರ್ಪಟ್ಟು ಇವತ್ತು ನಾವು ಏನನ್ನ ತಿಳಿದುಕೊಂಡಿದ್ದೇವೆ ಅದೇ ಸತ್ಯ ಅನ್ನುವ ರೀತಿಯಲ್ಲಿ ಬಿಂಬಿತವಾಗಿದೆ. ಏನೇ ಆಗ್ಲಿ ಯಾವುದೇ ಒಂದು ವಿಚಾರದ ಬಗ್ಗೆ ಸತ್ಯವನ್ನ ತಿಳಿದವರು ಕಡಿಮೆ ಇದ್ದಾಗ
ಸುಳ್ಳನ್ನು ಪ್ರಚಾರ ಮಾಡೋರು ಅತಿ ಹೆಚ್ಚಿದ್ದಾಗ, ಸುಳ್ಳು ಪ್ರಚಾರವಾಗುತ್ತಿದ್ದರೂ ಕೂಡ ಸತ್ಯವನ್ನು ತಿಳಿದವರು ಮೌನವಾಗಿದ್ದಾಗ ಸುಳ್ಳಿನ ಪ್ರಪಂಚ ಸೃಷ್ಟಿಯಾಗೋದು. ಈಗ ಪ್ರಸ್ತುತ ದೇಶದಲ್ಲಿ ಎಲ್ಲಾ ವಿಚಾರದಲ್ಲೂ ಕೂಡ ನಡೆಯುತ್ತಿರುವುದು ಇದೇ ಸ್ನೇಹಿತರೆ. ಇದರಿಂದ ದೇಶದಲ್ಲಿರುವಂತಹ ಸಾಮಾನ್ಯ ಮಾನವರಿಗೆ ಕೆಡಿಕೆ ಹೊರತು ಸುಳ್ಳನ್ನ ಪ್ರಚಾರ ಮಾಡುವವರಿಗಾಗಿರ್ಬೋದು, ಆ ಸುಳ್ಳಿನಲ್ಲಿ ಲಾಭವನ್ನ ಪಡೆಯುತ್ತಿರುವವರಿಗೆ ಯಾವುದೇ ರೀತಿಯಂತ ನಷ್ಟವಿಲ್ಲ. ವಿಡಿಯೋವನ್ನ ಪೂರ್ತಿ ನೋಡಿದಂತಹ ಸಮಸ್ತ ಕನ್ನಡಿಗರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಅಂತ ಅನೇಕ ಉತ್ತಮವಾದಂತಹ ವಿಚಾರಗಳನ್ನ ಈ ಚಾನಲ್ ಮೂಲಕ ತಿಳಿಸ್ತಾ ಬರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದಂತಹ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.